ಇವತ್ತು ನಾವೆಲ್ಲ ಕೂಡ ನೋಡಿದ್ವಿ, ರಾಹುಲ್ ಗಾಂಧಿ ಅವರು ಅಮೇಥಿಲಿಂದ ರಾಬೇರಲಿಗೆ ಶಿಫ್ಟ್ ಆಗಿದ್ರು. ಎರಡಕ್ಕೂ ದೂರ ತುಂಬಾ ಇಲ್ಲ ಸರ್, 62 ಕಿಲೋಮೀಟರ್. ಅಮೇಥಿಗೂ ರೇಬೆರಲಿಗಿರುವ ಡಿಸ್ಟೆನ್ಸ್ ವೆರೂ 62 ಕಿಲೋಮೀಟರ್, ಬರೀ 62 ಕಿಲೋಮೀಟರ್. ಅಣ್ಣ ಇವತ್ತು ಅವರು ರೇಬೆರಲಿಗೆ ಹೋಗ್ಬಿಟ್ಟಿದ್ರು. ಕಾರಣ ಏನು? 1952 ಅವರು ಗ್ರ್ಯಾಂಡ್ ಫಾದರ್ ಫೆರೋಜ್ ಗಾಂಧಿಯಲ್ಲಿ ಬಂದಿದ್ರು. ಆಮೇಲೆ ಇಂದಿರಾ ಗಾಂಧಿ ಅವರು ತುಂಬಾ ಬಾರಿಯಲ್ಲಿ ಬಂದಿದ್ರು. ಆಮೇಲೆ ಅರುಣ್ ನೆಹರು ಅವರು ಬಂದಿದ್ರು, ಎಲ್ಲ ಒಂದೇ ಫ್ಯಾಮಿಲಿದಲ್ಲಿ. ಆಮೇಲೆ ಅದೇ ಕ್ಷೇತ್ರದಲ್ಲೇ ಸೋನಿಯಾ ಗಾಂಧಿ ಅವರು ಬಂದಿದ್ರು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ನ ಅವರೇ ಅವ್ರಿಗೂ ಲಾಸ್ಟ್ 20 ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಅವರಿಗೂ ಧೈರ್ಯವಾಗಿ ಒಂದು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ತಾಕತ್ತಿಲ್ಲ. ಇವರು ಪಾಕಿಸ್ತಾನ ನೋಡಿ ಇವರು ನಮ್ಮ ಆಡಳಿತ ಮಾಡ್ತಾರ, ಇಲ್ಲ ಚೈನಾ ಅವ್ರ ವಿರುದ್ಧ ಅವರು ಆಡಳಿತ ಮಾಡ್ತಾರ, ಇಲ್ಲ ನಮ್ಮ ದೇಶದಲ್ಲಿ ಇಷ್ಟು ಈಕೋ ಸಿಸ್ಟಮ್ ಪೊಲಿಟಿಕಲ್ ಫೋರ್ಸಸ್ ಇದೆ, ಅದೆಲ್ಲ ಅಪೋಸ್ ಮಾಡಿ ಇವರು ಆಡಳಿತ ಮಾಡ್ತಾರ. ಒಂದು ಸೀಟ್ ಕೂಡ ಸೇಫ್ ಸೀಟ್ಗೆ ಹೋಗ್ಬೇಕು. 1952 ಕಂಟಿನ್ಯೂಸ್ಲಿ ಆ ಫ್ಯಾಮಿಲಿಯಲ್ಲಿ 4 ಜನರೇಷನ್ ಯಾರು ಗೆದ್ಕೊಂಡು ಬಂದಿದ್ದಾರೋ ಆ ಸೀಟ್ಗೆ ಹೋಗಿದ್ದಾರೆ. ಅದು ಯಾವಾಗ ಹೋಗಿದ್ರು? ಲಾಸ್ಟ್ ಡೇ ಆಫ್ ನಾಮಿನೇಷನ್. ಇವತ್ತು ನಾಮಿನೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇ. ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ತಿರುಗಾಡುತ್ತಾ ಇದ್ದಾರೆ, ಇವರು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್. ನಾವೆಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಇರುವ ಯಾವುದೇ ಒಂದು ಕ್ವಾಲಿಟಿ ಒಂದು ಮನುಷ್ಯಕ್ಕಿಲ್ಲನಾ, ಅದು ರಾಹುಲ್ ಗಾಂಧಿ ಅವರು. ಇವತ್ತು ನಾವೆಲ್ಲ ಕೂಡ ನೋಡಿದ್ವಿ, ರಾಹುಲ್ ಗಾಂಧಿ ಅವರು ಅಮೇಥಿಲಿಂದ ರಾಬೇರಲಿಗೆ ಶಿಫ್ಟ್ ಆಗಿದ್ರು. ಎರಡಕ್ಕೂ ದೂರ ತುಂಬಾ ಇಲ್ಲ ಸರ್, 62 ಕಿಲೋಮೀಟರ್. ಅಮೇಥಿಗೂ ರೇಬೆರಲಿಗಿರುವ ಡಿಸ್ಟೆನ್ಸ್ ವೆರೂ 62 ಕಿಲೋಮೀಟರ್, ಬರೀ 62 ಕಿಲೋಮೀಟರ್. ಅಣ್ಣ ಇವತ್ತು ಅವರು ರೇಬೆರಲಿಗೆ ಹೋಗ್ಬಿಟ್ಟಿದ್ರು. ಕಾರಣ ಏನು? 1952 ಅವರು ಗ್ರ್ಯಾಂಡ್ ಫಾದರ್ ಫೆರೋಜ್ ಗಾಂಧಿಯಲ್ಲಿ ಬಂದಿದ್ರು. ಆಮೇಲೆ ಇಂದಿರಾ ಗಾಂಧಿ ಅವರು ತುಂಬಾ ಬಾರಿಯಲ್ಲಿ ಬಂದಿದ್ರು. ಆಮೇಲೆ ಅರುಣ್ ನೆಹರು ಅವರು ಬಂದಿದ್ರು, ಎಲ್ಲ ಒಂದೇ ಫ್ಯಾಮಿಲಿದಲ್ಲಿ. ಆಮೇಲೆ ಅದೇ ಕ್ಷೇತ್ರದಲ್ಲೇ ಸೋನಿಯಾ ಗಾಂಧಿ ಅವರು ಬಂದಿದ್ರು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ನ ಅವರೇ ಅವ್ರಿಗೂ ಲಾಸ್ಟ್ 20 ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಅವರಿಗೂ ಧೈರ್ಯವಾಗಿ ಒಂದು ಸೀಟ್ ನಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ತಾಕತ್ತಿಲ್ಲ. ಇವರು ಪಾಕಿಸ್ತಾನ ನೋಡಿ ಇವರು ನಮ್ಮ ಆಡಳಿತ ಮಾಡ್ತಾರ, ಇಲ್ಲ ಚೈನಾ ಅವ್ರ ವಿರುದ್ಧ ಅವರು ಆಡಳಿತ ಮಾಡ್ತಾರ, ಇಲ್ಲ ನಮ್ಮ ದೇಶದಲ್ಲಿ ಇಷ್ಟು ಈಕೋ ಸಿಸ್ಟಮ್ ಪೊಲಿಟಿಕಲ್ ಫೋರ್ಸಸ್ ಇದೆ, ಅದೆಲ್ಲ ಅಪೋಸ್ ಮಾಡಿ ಇವರು ಆಡಳಿತ ಮಾಡ್ತಾರ. ಒಂದು ಸೀಟ್ ಕೂಡ ಸೇಫ್ ಸೀಟ್ಗೆ ಹೋಗ್ಬೇಕು. 1952 ಕಂಟಿನ್ಯೂಸ್ಲಿ ಆ ಫ್ಯಾಮಿಲಿಯಲ್ಲಿ 4 ಜನರೇಷನ್ ಯಾರು ಗೆದ್ಕೊಂಡು ಬಂದಿದ್ದಾರೋ ಆ ಸೀಟ್ಗೆ ಹೋಗಿದ್ದಾರೆ. ಅದು ಯಾವಾಗ ಹೋಗಿದ್ರು? ಲಾಸ್ಟ್ ಡೇ ಆಫ್ ನಾಮಿನೇಷನ್. ಇವತ್ತು ನಾಮಿನೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇ. ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ತಿರುಗಾಡುತ್ತಾ ಇದ್ದಾರೆ, ಇವರು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್. ನಾವೆಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಪ್ರಧಾನ ಮಂತ್ರಿ ಕ್ಯಾಂಡಿಡೇಟ್ ಇರುವ ಯಾವುದೇ ಒಂದು ಕ್ವಾಲಿಟಿ ಒಂದು ಮನುಷ್ಯಕ್ಕಿಲ್ಲನಾ, ಅದು ರಾಹುಲ್ ಗಾಂಧಿ ಅವರು.